ವೀಕ್ಷಕರೇ, ಇಂದು ನಾವು ನವಲಗುಂದದಲ್ಲಿ ಇದ್ದೀವಿ. ಇಲ್ಲಿ ನೀರಾವರಿ ಇಲಾಖೆಯಲ್ಲಿ ಯಾವ ರೀತಿ ಜಯಂತಿಯನ್ನು ಆಚರಿಸ್ತಾರೆ ಅಂದ್ರೆ ಸಾರ್ವಜನಿಕರು ಹಾಗೂ ಸಾಮಾಜಿಕ ಮುಖಂಡರು ನಮ್ಮಲ್ಲಿ ಇದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂತ ಮಾತಾಡೋಣ ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ಇಂದು ನವಲಗುಂದದಲ್ಲಿ ಇಲ್ಲಿ ಜಯಂತಿ ಅಂಗ ಆಚಾರವಾಗಿದೆ. ಇವತ್ತು ರಜೆ ಇದೆ, ಸಂಡೇ, ಆದ್ರೂ ಕೂಡ ಜನ ಸೇರಿದ್ರಿ. ಏನಿದು ಕುತೂಹಲ ಮೂಡಿದೆ ಇಲ್ಲಿ? ಕುತೂಹಲ ಅನ್ನೋ ಬದ್ಲಿ ಒಬ್ಬ ರಾಷ್ಟ್ರ ನಾಯಕರ ಜಯಂತಿ ಇತ್ತು ಇವತ್ತು. ಬಾಬು ಜಗಜೀವನ್ ರಾವ್ ಅವರು ಹಸಿರು ಕ್ರಾಂತಿ ಹರಿಕಾರ ಇಡೀ ದೇಶಕ್ಕೆ ಆಹಾರದ ಅಭಾವ ಇದ್ದಾಗ ಹಸಿರು ಕ್ರಾಂತಿಯನ್ನು ತಂದು ಈ ರಾಷ್ಟ್ರಕ್ಕೆ ಆಹಾರವನ್ನು ನೀಗಿಸಿದ ಒಬ್ಬ ಏಕೈಕ ವ್ಯಕ್ತಿ ಬಾಬು ಜಗಜೀವನ್ ರಾಮ್ ರವರ ಜಯಂತಿ ಅಂಗವಾಗಿ ನಾವೆಲ್ಲ ಸೇರಿದ್ವಿ ತಹಸೀಲ್ದಾರ್ ಆಫೀಸ್ ಅವ್ರಿಗೆ. ನಮ್ಗ ಕುತೂಹಲ ಐತಿ. ಎಲ್ಲಾ ಇದೊಂದು ಪ್ರೋಟೋಕಾಲ್ ಐತಿ, ಸರ್ಕಾರದ ಆದೇಶ ಇರೋದ್ರಿಂದ ಎಲ್ಲಾ ಆಫೀಸಲ್ಲೂ ಮಾಡ್ಬೇಕು ಅನ್ನೋ ಒಂದು ಪ್ರೋಟೋಕಾಲ್ ಇರೋದ್ರಿಂದ ನಾವು ಮಾಡ್ತಾರೋ ಇಲ್ಲೋ ಅಂತೇಳಿ ನೋಡ್ಕೊಂಡು ಹೋಗೋಣ. ಇಲ್ಲೂ ಯಾವ ತರ ಇವರು ಆಚರಣೆ ಮಾಡ್ತಾ ಇದಾರೆ ಅಂತ ಹೇಳಿ ಬಂದಾಗ ಈ ಸುದ್ದಿ ನಮ್ಗೆ ತಿಳಿದು ಬಂತು. ಈ ತರ ಒಬ್ಬ ರಾಷ್ಟ್ರೀಯ ನಾಯಕರಿಗೆ ಅಗೌರವ ತೋರ್ಸಾರ, ಇವರು ಅವಮಾನ ಮಾಡ್ಯಾರ ಅಂತ ಹೇಳಿ. ಇದು ಒಂದು ಉತ್ತಮ ಅವಕಾಶ. ನಮ್ಮ ವಿಜಯನಯನ ಸುದ್ದಿ ವಾಹಿನಿಯಲ್ಲಿ ಜಿಲ್ಲಾದ್ಯಂತ ಹಾಗೂ ತಾಲೂಕಾದ್ಯಂತ ವರದಿಗಾರರು ಬೇಕಾಗಿದ್ದಾರೆ. ರಟ್ಟಿನೊಳಗೆ ನೀವು ನೋಡ್ತಿರ್ಬೋದಿಲ್ಲ, ಒಂದೇ ಜಯಂತಿ ಅಂತ ಹೇಳೋದಿಲ್ಲ, ಒಬ್ಬ ರಾಷ್ಟ್ರೀಯ ನಾಯಕರ ಜಯಂತಿ. ನೋಡ್ರಿ, ಸ್ವತಂತ್ರ ಹೋರಾಟಗಾರ್ತಿ, ಮಹಾನ್ ಮಹಿಳೆ. ಅಂದ್ರೆ ನೀವ್ ಹೇಳೋದು ಪ್ರತಿ ಜಯಂತಿಯನ್ನು ಇದೇ ರೀತಿ ಆಚರಣೆ ಮಾಡ್ತಾರೆ? ಹೌದು, ಒಂದೇ ಅಲ್ಲ, ನಾಟ್ ಓನ್ಲಿ ಬಾಬು ಜಗಜೀವನ್ ರಾಮ್ ಜಯಂತಿ. ಇವ್ರು ನೋಡ್ಬೋದು ಇಲ್ಲಿ ಒಂದೇ. ವೀಕ್ಷಕರೇ, ತಾವು ಗಮನಿಸಬಹುದು, ಇಲ್ಲಿ ನವಲಗುಂದದಲ್ಲಿ ನೀರಾವರಿ ಇಲಾಖೆಯಲ್ಲಿ ಯಾವ ರೀತಿ ಕುಂದು ಕೊರತೆಗಳು ಇದೆ ಅವ್ರ ಹತ್ರ. ಫಂಡ್ ಅಂತ ಬರುತ್ತೆ ಜಯಂತಿ ಆಚರಣೆ ಮಾಡಕ್ಕೆ. ಅವರು ಯಾವ ರೀತಿ ಫೋಟೋಗಳನ್ನ ನೋಡ್ಬೋದು ಈ ದೃಶ್ಯದಲ್ಲಿ. ಯಾವುದು ಫೋಟೋವನ್ನು ಸರಿಯಾಗಿ ಕಟ್ಔಟ್ ಇಲ್ಲ, ಕೆಲವೊಂದು ಫೋಟೋ ಹರಿದಿದ್ದಿದೆ. ಇಲ್ಲಿ ಸಮಾಜ ಸೇವಕರು ಹಾಗೂ ಮುಖಂಡರು ಏನಂತ ಇದ್ದಾರೆ ಅಂದ್ರೆ, ಇದು ಒಂದೇ ಜಯಂತಿ ಅಲ್ಲ, ವರ್ಷ ಪೂರ ಇದೇ ರೀತಿ ಮಾಡ್ತಾರೆ ಸರ್. ಇನ್ನು ಮುಂದಾದ್ರೂ ಅವರು ಒಳ್ಳೇದಾಗಿ ನಡ್ಸ್ಕೊಂಡು ಹೋಗ್ಲಿ ಅಂತ ನಮ್ಮ ಆಶೆ ಅಂತ ಅವ್ರು ಹೇಳ್ತಿದ್ದಾರೆ.